ನಮಸ್ಕಾರ ಸರ್. ನಮಸ್ಕಾರ ಸರ್, ಇದು ನೀವು ಕಬ್ಬನ್ನು ಬೆಳೀತಾ ಇದ್ದು ಎಷ್ಟು ವರ್ಷ ಆಯ್ತು ರೀ? ನಾವು ಬೆಳೆಯಕತ್ತೀವಿ 4ನೇ ವರ್ಷ. 4ನೇ ವರ್ಷ ಸರ್. ಅದರಿಂದ ನಮ್ಮ ಅಪ್ಪರೆಲ್ಲ ಬೆಳೆದಿದ್ರು ಬಿಟ್ಟು ಹಾಂ ರೀ. ಈಗ 4ನೇ ವರ್ಷ ಚಾಲೂ ಮಾಡೀವ್ರಿ. ಈಗ 4ನೇ ವರ್ಷ. ಸರ್, ನಿಮ್ಮ ಪರಿಚಯ ಮಾಡಿಸ್ಕೊಂತೀರಾ? ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ರಮೇಶ್ ಬಸವಂತಪ್ಪ ಹಿಡಿಯಾಲ್ ಅಂತ ಹೇಳ್ರಿ. ಹಾಂ ಸರ್. ನಮ್ಮ ಬ್ರದರ್ ಮಹೇಶಪ್ಪ ಬಸವಂತಪ್ಪ ಹಿಡಿಯಾಲ್ ಅಂತ ಹೇಳಿ. ಹಾಂ. ಇದು ಕಬ್ಬಿಂದು ನೋಡೋದು ಅವರ ಮಹೇಶಪ್ಪರು ಅಂತೇಳಿ. ಹ್ಞೂ ರೀ. ನಾವು ರೇಷ್ಮೆ ಕೃಷಿ ಒಳಗದವಿ. ಇದ್ರ ಬಗ್ಗೆ ರೇಷ್ಮೆ ಕೃಷಿನೂ ಮಾಡ್ತೀರಿ? ರೇಷ್ಮೆ ಕೃಷಿನೂ ಮಾಡ್ತವ್ರೆ. ಮತ್ತು ಚಾಕಿ ಸೆಂಟರ್ ಅಂತನೂ ಮಾಡ್ಲಿಕ್ಕೆ ರೀ. 10 ವರ್ಷ ಆಯ್ತು ಚಾಕಿ ಸೆಂಟರ್ ಮಾಡಿ. 10 ವರ್ಷ ಮೊದಲ ಬೆಳೆ ತೆಗ್ದಿದ್ದೀವಿ. ಹ್ಞೂ ಸರ್. ಈಗ ಚಾಕಿ ಸೆಂಟರ್ ಮಾಡಾಕತ್ತೀವಿ. ಮತ್ತು ಇಲ್ಲೇ ಮಗ್ಗಲ್ದಾಗಿರೋದ್ರಿಂದ ಹ್ಞೂ ಕಬ್ಬಿಂದು ನಿರ್ವಹಣೆ ನಾವು ಮಾಡಿದ್ದೀವಿ. ಈಗ ಕಟಾವು ಹಂತಕ್ಕೆ ಬಂದಿದೆ. ಹಾಂ ರೀ. ಈಗ 11 ತಿಂಗಳು ಆಯ್ತಿದೆ ನಾಟಿ ಮಾಡಿ. ಅಂದ್ರೆ ಇವಾಗ ಕಬ್ಬನ್ನು ನೀವು ನಾಟಿ ಮಾಡಿ 11 ತಿಂಗಳು ಆಯ್ತು ರೀ? ಅಂದ್ರೆ ಇದು 2023ಕ್ಕೆ ಮಾಡಿದ್ದೇವೆ. ಹ್ಞೂ ರೀ. ಈಗ 4ನೇ ಕಟಾವು, 3ನೇ ಕಟಾವು ಇದೆ. 3ನೇ ಕಟಾವು. 3ನೇ ಕಟಾವು. ಒಮ್ಮೆ ಕಬ್ಬನ್ನು ತುಳಿದಿಂದ 3ನೇ ತಿಂಗಳು ಒಮ್ಮೆ ಕಟಾವು ಆಗುತ್ತೆ. 11 ತಿಂಗಳು ಕಟಾವು. ಇದು 3ನೇ ಕಟಾವು ಮಾಡ್ತಾ ಇದ್ದೀರಿ? 3ನೇ ಕಟಾವು. ಅಂದಂಗೆ ಸರ್, ನಿಮ್ಮದು ಊರು ಯಾವ ಊರು ಸರ? ಕುರುಬಗೊಂಡ ರೀ. ಕುರುಬಗೊಂಡ. ಇದು ಯಾವ ತಾಲೂಕು, ಯಾವ ಜಿಲ್ಲೆ ಆಗುತ್ತೆ ರೀ? ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ ರೀ. ಹೌದು ರೀ. ಇಲ್ಲಿಂದ 4 ವರ್ಷದಿಂದ ಕಬ್ಬು ತುಳಿದು ಮಾಡ್ತಾ ಇದ್ದೀರಿ? ಹ್ಞೂ ರೀ. ಮೊದಲು ಕಬ್ಬು ಮಾಡ್ತಾ ಇದ್ರೆ ಮತ್ತೆ ಬೇರೆ ಮಾಡ್ತಾ ಇದ್ರೆ? ಇಲ್ಲ, ಮೊದಲು ಮಾಡ್ತದಲ್ಲ. ಹ್ಞೂ ರೀ. ಮೊದಲ ಗೋವಿನ ಜೋಳ, ಹತ್ತಿ, ಹ್ಞೂ ರೀ, ಈ ಟೈಪ್ ಮಾಡ್ತಿದ್ವಿ. ಹ್ಞೂ ರೀ. ಹಿಂದೆ ನಮ್ಮ ಅಪ್ಪರು ಮಾಡ್ತಿದ್ರು. ಏನು ರೀ? ಕಬ್ಬನ್ನು ನೀವು ನಡ್ರಾಗ ಬಿಟ್ಟಿದ್ರಿ ರೀ? 80ನೇ ಇಸ್ವಿ 85ನೇ ಇಸ್ವಿಯಾಗ ಅವ್ರು ಮಾಡ್ತಿದ್ರು. ಹ್ಞೂ ರೀ. ಅಲ್ಲಿಂದ ಇತ್ಲಾಗ ಅದು ನೀರಿನ ಕೊರತೆ ಇರೋದ್ರಿಂದ ಅದಕ್ಕೆ ಹನಿ ನೀರಾವರಿ ಅದನ್ನು ಅಳವಡಿಸ್ಕೊಂಡು ಹೌದಾ ಈಗ ಹೊಸ ಪದ್ಧತಿ ಒಳಗೆ ಮಾಡಾಕತ್ತೀವಿ. ಇವಾಗ ಇದಕ್ಕೆ ಹನಿ ನೀರಾವರಿ ಇದೆ ರೀ? ಈಗ ಕಟಾವಾಗಿಂದ ಹ್ಞೂ ರೀ. ಈ ಸೆದಿಯನ್ನು ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕಿ ಆ ಸೆದಿ ಮ್ಯಾಗ ಹನಿ ನೀರಾವರಿ ಮಾಡ್ತವ್ರಿ. ಅಂದ್ರೆ ನೀವು ಸೆದಿ ಏನು ಸುಡಂಗಿಲ್ಲ ರೀ? ಸುಡಂಗಿಲ್ಲ ಒಟ್ಟ ಸುಟ್ಟಿಲ್ರಿ. ಹ್ಞೂ ರೀ. ಸುಡೋದ್ರಿಂದ ನಮಗೆ ಅದು ತೇವಾಂಶ ಉಳ್ಕರ್ಲಿ ಅನ್ನೋದಕ್ಕೆ ಸೆದಿ ಇಟ್ಕೊಂಡು ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕ್ಯಂಡು ನೀರಿನ ಕೊರತೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಅದು ನೀರಿನ ಒಂದು ಕೊರತೆ ಯಥೇಚ್ಛವಾಗಿ ತೇವಾಂಶ ಉಳಿಲಿ ಅಂತ ಹೇಳಿ ಈ ಸೆದಿಯನ್ನು ಅದರದೇ ಅದಕ್ಕೆ ಹಾಕಿ ಅದನ್ನೇ ಗೊಬ್ಬರವಾಗಿ ತಗೊಂಡು ಅದರ ಒಂದು ತ್ಯಾಜ್ಯವನ್ನು ಅದಕ್ಕೆ ಗೊಬ್ಬರವಾಗಿ ಪಡೆದು ಇಳುವರಿ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಸರ್. ನೀವಾಗ ಕಬ್ಬನ್ನು ಯಾವ ತಿಂಗಳು ನಾಟಿ ಮಾಡ್ತೀರಿ ನೀವು? ಈಗ ನಾವು ಜನವರಿ ಫೆಬ್ರವರಿ ಒಳಗೆ, ಡಿಸೆಂಬರು ಜನವರಿ ಫೆಬ್ರವರಿ ಒಳಗೆ ಮಾಡ್ತೀರಿ. ಅಂದ್ರೆ ನೀವು ಸಸಿ ತಂದು ಹಚ್ತೀರಾ ಅಥವಾ ಕಬ್ಬನ್ನು ತುಳಿತೀರಿ? ಕಬ್ಬನ್ನು ತುಳಿದಿದ್ದೇವೆ ನಾವು. ಕಬ್ಬನ್ನು ಸಸಿನ ತಂದು ಹಚ್ಚರು ಹಚ್ತಾರೆ. ಹ್ಞೂ ರೀ. ನೀವು ಮಾತ್ರ ಕಬ್ಬನ್ನು ತುಳಿತೀರಿ? ನಾವಲ್ಲ, ಬೇರೆ ಕಡೆನವರು ತುಳಿತಾರ ಮತ್ತು ಸಸಿ ಹಚ್ಚರು ಹಚ್ತಾರ. ಇದು MH ತಳಿ ಅಂತ ಹೇಳಿ, MH ಮಹಾರಾಷ್ಟ್ರ ತಳಿ ಅಂತ ಹೇಳಿ. ಕಬ್ಬು ತುಳಿತಿರಲ್ಲ, ತುಳಿಯೋದ್ನ ಯಾವ ಗೊಬ್ಬರ ಹಾಕ್ತಿರಿ ಇದಕ್ಕೆ ತಳಕ? ಅವಾಗ ಹಾಕೋದಲ್ರಿ, ಉಳುಮೆ ಮಾಡಿ ನೇರವಾಗಿ ನೀರು ಬಿಟ್ಟು ಕಬ್ಬು ತುಳಿದು ಮತ್ತೆ ಮೇಲ್ಗಡೆ ನೀರು ಬಿಟ್ಟು ಆಮೇಲೆ ಒಂದು 8 ದಿನ ಬಿಟ್ಟು 20 ಎಕರೆಗೆ ಒಂದು ಚೀಲದಂತ ಕಬ್ಬು ತುಳಿದ್ರ ಮೇಲೆ ಉದುರಿಸಿ ನೀರು ಬಿಡ್ತಾ ಇರ್ತಾವ್ರಿ. ಅಂದ್ರೆ ಕಬ್ಬನ್ನು ತುಳಿದು 8 ದಿವಸ ಆದ್ಮೇಲೆ ರಾಸಾಯನಿಕ ಗೊಬ್ಬರ ಉದುರಿಸ್ತಾರೆ. ರಾಸಾಯನಿಕ ಗೊಬ್ಬರ ಉದುರಿಸ್ತೀರಿ. ಎಷ್ಟು ಚೀಲ ಹಾಕ್ತೀರಿ ಅವಾಗ? ಎಕರೆಗೆ ಒಂದು ಚೀಲ ಹಾಕ್ತಾವ್ರಿ. 20 ಹಾಕ್ತೀನಿ ಅಂದ್ರಲ್ಲ. ಮತ್ತು ಅದಾದ್ಮೇಲೆ ನೆಕ್ಸ್ಟ್ ಯಾವಾಗ ಹಾಕ್ತಿರಿ ಅದಕ್ಕೆ ಗೊಬ್ಬರ? ಅದು ಬೆಳೆಯಾಗಿ ಬಂದಿಂದ ಹ್ಞೂ ಒಂದು ಹಂತ ಅಂತ ಬಂದು ನೀರಿನ ಪ್ರಮಾಣ ನೋಡ್ಕೊಂಡು ಮಾಡ್ತೇವೆ. ಬಿಟ್ರ ಮುಂದೆ ಜೂನ್ ಜುಲೈದಾಗಂತೂ ಯಥೇಚ್ಛವಾಗಿ ಮಳೆ ಇರೋದ್ರಿಂದ ಅವತ್ತು ಎಕರೆಕ 3 ಚೀಲ 4 ಚೀಲ ಈ ಟೈಪು DAP, ಯೂರಿಯಾ, ಪೊಟ್ಯಾಶ್ ಮತ್ತು 20 ಇವನ್ನೆಲ್ಲ ಮಿಶ್ರಣ ಮಾಡಿ ಕೊಡ್ತಾ ಇರ್ತಾವ್ರಿ. ಅಂದ್ರೆ ಅವಾಗ ಎಷ್ಟು ಚೀಲ ಕೊಡ್ತೀರಿ ಒಂದು ಟೈಮ್ ಗೊಬ್ಬರ? ಎಕರೆಗೆ 4 ಚೀಲ ಅಂತ ಕೊಡ್ತಾವ್ರಿ. 4 ಚೀಲ ಕೊಡ್ತೀರಿ. ಅಂದ್ರೆ 2 ಟೈಮ್ ಅಷ್ಟೇ ಹಾಕ್ತೀರಾ ಅಥವಾ ಮತ್ತೆ 3 ಟೈಮ್? 2 ಟೈಮ್ ಹಾಕ್ತಾ ಅಂದ್ರೆ ತಳಕ್ಕೆ ಹಾಕಬೇಕಾರೆ 20 ಹಾಕ್ತೀರಿ. ಮೇಲ್ಗಡೆ ಮೇಲೆ 2 ಗೊಬ್ಬರ ಕೊಡ್ತೇವ್ರಿ. ಮೇಲ್ಗಡೆನೇ 2 ಕೊಡ್ತೀರಿ. ಮಳೆ ನೋಡ್ಕೊಂಡ್ರೆ ಮತ್ತು ಬೆಳೆ ನೋಡ್ಕೊಂಡು. ಹೌದಾ? ಅವಾಗ 2ನೇ ಗೊಬ್ಬರ ಕೊಡ್ತಿದ್ರಲ್ಲ, ಅವಾಗ ಪೊಟ್ಯಾಶು, DAP, ಹ್ಞೂ ರೀ, ಯೂರಿಯಾ ಕಡಿಮೆ, ಹ್ಞೂ ರೀ, ಮತ್ತೆ ಅದ್ರ ಜೊತೆಗೆ 19, 20 ಅದು ಮಿಶ್ರಣ ಏನ್ ಬರುತ್ತಾ ಇದು ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ NPK ಮಿಕ್ಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಎಕರೆಗೆ ಕೊಡ್ತಾವ. ಎಕರೆಗೆ 4 ಚೀಲದಂಗೆ ಕೊಡ್ತೀರಿ? 4 ಚೀಲ, 2 ಕ್ವಿಂಟಲ್. 2 ಕ್ವಿಂಟಲ್. ಅದಕ್ಕೆ 2ನೇ ಟೈಮ್ ಹಾಕ್ಬಂದು 2 ಕ್ವಿಂಟಲ್ ಕೊಡ್ತೀರಿ, 3ನೇ ಟೈಮ್ ಹಾಕ್ಬಂದು 2 ಕ್ವಿಂಟಲ್. ಮಳೆ ಆಧಾರಿತವಾಗಿ. ಮಳೆ ಕಡಿಮೆ ಆದ್ರೆ ಕಡಿಮೆ ಆಗ್ತವೆ, ಮಳೆ ಹೆಚ್ಚಾದ್ರೆ ಹೆಚ್ಚಿಗೆ ಆಗ್ತವೆ. ಮತ್ತು ಬೆಳೆಯತಕ್ಕಂಥ ಪ್ರಮಾಣ ನೋಡ್ಕೊಂಡು ಮತ್ತು ಅವತ್ತಿನ ಸಂದರ್ಭವನ್ನು ನೋಡೇ ಮಾಡೋದ್ರೆ. ಕಬ್ಬು ಎಷ್ಟು ಗಂಡು ಮಟ್ಟ ಬರುತ್ತೆ ಇದು ಕಬ್ಬು? ಇದು 20 ಗಂಡುವರೆಗೂ ಬರುತ್ತೆ.
1 2 3 4 5 6 7 8 9 10 11 12 13 14 15 16 17 18 19 20 ಎಷ್ಟು ಟನ್ ಮಟ ಬರುತ್ತೆ ರೀ ಇದು ಕಬ್ಬು? ಈಗ ನಮ್ಮ ಹೊಲ 45-50 ಟನ್ನಿನ ಮಟ್ಟ ಬಂದತ್ರಿ ಎಕರೆಗೆ. ಈ ಸಲದ್ದು ಇನ್ನು ಟೋಟಲ್ ಆಗಿಲ್ಲ. ಟೋಟಲ್ ಆದ್ರೆ ಗೊತ್ತಾಗತ್ತೆ. ಅಂದ್ರೆ ಇದು ನೀವು ಬಿಟ್ಟಿರೋದು ಮೂರನೇ ಕುಳಿ ರೀ? ಇದು ಮೂರನೇ ಕುಳಿ. ಫಸ್ಟ್ನೇ ಕುಳಿ, ಎರಡನೇ ಕುಳಿ ಎಲ್ಲ ಒಂದು 45-50 ಟನ್ ಮಾಡಿದ್ರೆ? ಫಸ್ಟ್ನೇದು 40 ಬಂದಿದೆ, ಆಮೇಲೆ 45 ಬಂದಿದೆ. ರೀ. ಒಂದು ಹೊಲದ ಮೇಲೆ ಒಂದೊಂದು ಟೈಪ್ ಬಂದಿದೆ. 9 ಎಕರೆ ಇದೆ. ಇವಾಗ ನಿಮ್ಮ ಕಬ್ಬಿಗೂ ಗೋಂಜಾಳ ಕೊಡ್ಸಿದ್ರೆ ನಿಮ್ಗೆ ಕಬ್ಬು ಲಾಭ ಆಗತ್ತೆ, ಗೋಂಜಾಳ ಲಾಭ ಆಗತ್ತೆ? ಕಬ್ಬು ಎಕರೆಗೆ 80 ಟನ್ ಬಂದ್ರ ಇದು ಲಾಭ, ಅತಿ ಲಾಭ. ಅಂದ್ರೆ ಇಡೀ ವರ್ಷದ ಗೋವಿನ ಜೋಳ 2 ಪೀಕ್ ತೆಗೆದ್ರ ನೀರಾವರಿ ಆಶ್ರಿತವಾಗಿ ಕಬ್ಬಿ ಕೊಡ್ತಕ್ಕಂಥ ನೀರು ಗೋವಿನ ಜೋಳ 2 ಬೆಳೆ ಕೊಟ್ರ ಅದಕ್ಕೂ ಇದಕ್ಕೂ ಈಕ್ವಲ್ ಆಗತ್ತೆ. ಆದ್ರೆ ಇಳುವರಿ ಕಬ್ಬು 80 ಟನ್ ಬಂದ್ರೆ ಮಾತ್ರ ಇಳುವರಿ ತೆಗೆದಿದ್ದಾರೆ. ನಾವು ರೈತರು ನೋಡಿದ್ದೇವೆ. ಬರುತ್ತೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಮಿನಿಮಮ್ 5 ಫುಟ್ ಇದೆ ಅಥವಾ 8 ಫುಟ್ ಡಿಸ್ಟೆನ್ಸ್ ಬಿಟ್ಟು ಹಚ್ಚಿರ್ತಾರೆ. ಎಷ್ಟು ಫುಟ್ ಇದೆ ಸರ್ ಇದು? 5 ಫುಟ್ ಇದೆ. 5 ಫುಟ್ ಇದೆ ರೀ. 5 ಫುಟ್. ನಾವೀಗೆಲ್ಲ ಬೆಳಗಾವಿ ಆ ಸೈಡ್ ಎಲ್ಲ ನೋಡಿದೇವ್ರಿ ಕಬ್ಬನ. ಅವ್ರು ಏನ್ ಮಾಡ್ತಾರ ಅಂದ್ರೆ ಚೌಕಾಯಿ ಹಚ್ತಾರ. ಹೌದ್ರಿ. ಫುಲ್ ಹಿಂಗ್ ಚೌಕಾಯಿ ತೊಗೊಂಡ್ಬಿಟ್ಟು ಚಚ್ಚೋಕ್ 5 ಫುಟ್ ಬಿಡ್ತಾರ್ರಿ. ಹೌದ್ರಿ. ಅವರು 80 ಟನ್ನು 100 ಟನ್ನು 110 ಟನ್ ಮಟನು ತೆಗಿತಾರೆ. ಬರುತ್ತೆ. ಅದ ನಿರ್ವಹಣೆ ಐತ್ರಿ. ಏನು ಅಂತ ಹೇಳಿದ್ರೆ ಅದರ ಅವಧಿ ಸುಲಿಯೋದು, ಕಟ್ಟೋದು, ಅದಕ್ಕೆ ಏನ್ ಬೇಕು ಬೇಡ ಅನ್ನೋದು ಗಾಳಿ ಆಡ್ತಕ್ಕಂತ ಒಂದು ಅವಕಾಶ ಕೊಟ್ರ ಕಬ್ಬು ನಮ್ಗೆ ಇಳುವರಿ ಬರ್ತೈತಿ. ಇಲ್ಲಿ ಏನಾಗೈತಿ ಅಂದ್ರೆ ನಮ್ದು ಹೆಚ್ಚು ಮಳಿ ಬರ್ತಕ್ಕಂಥ ಪ್ರದೇಶ ಆಗಿದ್ದರಿಂದ ಕೇವಲ 1 ತಿಂಗಳ 2 ತಿಂಗಳ ಹೆಚ್ಚು ಮಳಿ ಆಗೋದ್ರಿಂದ ಅದ್ರೊಳಗೆ ಶೆಡ್ರಾಗಿ ಅದನ್ನ ನಾವು ಸವರ್ತಕ್ಕಂಥ ಪದ್ಧತಿ ಬಿಟ್ಟಕ ಅದು ಶೆಡ್ರಾಗಿ ಅದ್ರಾಗ ಹೋಗಾಕ ಹಾವು ಹುಳ ಉಪ್ಪಡಿ ಅಂತ ಏನು ತಿಳ್ಕೊಂಡು ಹೋಗೋದಂಗಾಗಿ ನಿರ್ವಹಣೆ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗೈತಿ ಅಂತ ನಮಗೆ ಒಂದು ಅಂದಾಜು ಲೆಕ್ಕಾಚಾರ ಇದೆ. ನಿರ್ವಹಣೆ ಮಾಡಿದ್ರೆ ಯಾವುದಾದ್ರೂ ಲಾಭ ಐತಿ. ಲಾಭ ಇದೆ ರೀ. ಹೌದು. ನೀವಾಗ ರೇಷ್ಮೆ ಮಾಡಿದ್ರೆ ಅಂದ್ರೆ ಸರ್, ರೇಷ್ಮೆಗೂ ನಿಮಗೆ ಕೊರ್ಸಿರಿ ಏನು ಹೆಂಗೆ ಇದೆ ಡಿಫ್ರೆನ್ಸ್? ಗಜ ಅಂತಾರ. ರೇಷ್ಮೆ ಗಜ ಬಲ ಇದು ಒಂದು ಗಜದಕ್ಕಿಂತ ಕಡಿಮೆ ಇದು. ಅದು ಭಾಳ, ಅದು ದುಡಿಮೆ ಭಾಳ, ಅದರದಷ್ಟು ಲಾಭ ಇರುತ್ತೆ. ಅದು ಮಾಡಿದಂಗ ದುಡಿಮೆ ಏನು ನಾವು ಶ್ರಮ ವಹಿಸಿ ದುಡಿತೀವಿ ಅಷ್ಟು ಲಾಭದಾಯಕ ಐತಿ. ಮತ್ತು ವಾತಾವರಣ ಏನು ಕಲಿಸಿ ಕೊಡ್ತೈತಿ ಅದು ನಮಗೆ ಲಾಭದಾಯಕ. ಕಬ್ಬು ಹಾಕೋದ್ರಿಂದ ಹೆಂಗೆ ನಮ್ಮ ರೈತರು ಲಾಭ ಆಗುತ್ತೆ ಸರ? ಇದು ನಿರ್ವಹಣೆ ಕಡಿಮೆ. ಇವು ಭಾಳ ಕಬ್ಬು ಹಾಕ್ಕೊಂಡು ಭಾಳ ನೀರು ಐತಿ ಅಂದ್ರೆ ಮಾಡ್ಕೊಂಡು ಹೋಗ್ಬೋದು. ನಿರ್ವಹಣೆ ಮಾಡ್ಬೇಕು. ಯಾವ ಟೈಮ್ಗೆ ಗೊಬ್ಬರ ಔಷಧಿ ಏನು ಕೊಡಬೇಕು, ನೀರು ಏನು ಬೇಕಲ್ಲ ಅದು ಕರೆಕ್ಟ್ ಕೊಡಬೇಕು. ಹವಾಮಾನ ವೈಪರೀತ್ಯ ಆಗೋದು ಬೇರೆ, ಅದು 1 ವರ್ಷ 2 ವರ್ಷ ಆಗುತ್ತೆ. ತದನಂತರ ಏನು ನಾವು ನೀರಿಲ್ಲಕ್ಕೂ ಸಹ ಬೆಳಿಲೇಬೇಕನ್ನಂತ ಒಂದು ಛಲ ತೊಟ್ರ ಬೆಳೆದೇ ತೀರಿದಿ ಆಗಿಬಿಟ್ಟಿದೆ ನಮಗೆ. ನೀವು ಕಬ್ಬನ್ನು ಒಟ್ಟು ಎಷ್ಟು ಎಕರೆ ಮಾಡಿದ್ರಿ ಸರ? 9 ಎಕರೆ ಮಾಡಿದ್ದೇವೆ. 9 ಎಕರೆ. ಇದೀಗ ತೋರಿಸ್ ನೋಡ್ತಾ ಇದ್ದೇವಲ್ಲ, ಇದು ಒಟ್ಟು 9 ಎಕರೆ ನಿಮ್ದೇ? ಹೌದು. ಒಂದೇ ಎಕರೆನೇ ಇದೆ ಸರ್? ಹೌದ್ರಿ. ಇವಾಗ ನಮ್ಮ ಹಾವೇರಿ ಭಾಗದಾಗ ಕಬ್ಬು ಹಾಕಿದ್ರ ನಮ್ಮ ರೈತರಿಗೆ ಲಾಭ ಆಗುತ್ತೆ ಸರ? ಅದ್ರ ಹಾವೇರಿ ಭಾಗದಾಗ ಅಂದ್ರೆ ಹೊಳಿ ಪ್ರದೇಶದಾಗ ಏನು ಮಾಡಿದಾರ ಅವ್ರು ಲಾಭ ಇದೆ. ಇಲ್ಲೇ ಬೋರ್ವೆಲ್ ಮುಖಾಂತರ ಮಾಡ್ತಕ್ಕಂಥವ್ರಿಗೆ ಏನಿದೆ, ಜನವರಿಯಿಂದ ಅಪ್ ಟು ಮೇ ತಿಂಗಳವರೆಗೆ ನೀರಿನ ಕೊರತೆ ಬರೋದ್ರಿಂದ ಹಾಕ್ಲಿಕ್ಕೆ ಯಾವ ರೈತರಿಗೆ ಧೈರ್ಯ ಬರ್ತಾ ಇಲ್ಲ. ಹಾಕಿದ್ರೂ ಸಹ ಕೈ ಸುಟ್ಕೊಂಡಂಥ ವ್ಯವಸ್ಥೆಗಳು ಅದಾವು. ಹಿಂಗಾಗಿ ರೈತ ಈ ಕಬ್ಬು ಹಾಕ್ಲಿಕ್ಕೆ ಸ್ವಲ್ಪ ಹಿಂಜರಿತಾನ. ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಹೌದ್ರಿ. ಏನೋ 1 ಎಕರೆ 2 ಎಕರೆ ಮಾಡ್ಕೊಂಡು ಹಂಗೋ ಹಿಂಗೋ ಏನೋ ನಿರ್ವಹಣೆ ಮಾಡಿ ಕೊಡ್ತಾನೆ ಕೊಡೋ ದೇವ್ರು ಬಡವಲ್ಲ ಅನ್ಕಂತ ಏನು ವಿಚಾರ ಐತಿ. ಆ ವಿಚಾರದಾಗ ಬದುಕ್ತಂಕರು ಅದಾರ. ಬ್ಯಾಡ ಬಿಡಪ್ಪ, ಅದು ಆಗೋದಲ್ಲ, ನಮಗೆ ನೀರ ಇಲ್ಲ, ಅದ್ರ ವಿಚಾರನ ಬೇಡ ಅಂದೆ ಬಿಟ್ಟಂತರು ಅದಾರ. ಒಂದು ಟನ್ನಿಗೆ ಕಬ್ಬಿನ ರೇಟ್ ಏನು ಸಿಗುತ್ತೆ ಸರ್ ನಿಮಗೆ ರೇಟು? ಈಗೆಲ್ಲ ಗಾಡಿ ಖರ್ಚು ಕಡಿಯರ್ ಖರ್ಚು ಬಿಟ್ಟು 2700 ಏನೋ ಸಿಗುತ್ತೆ ಅಂತ ಹೇಳ್ತಾರೆ. ಕಡೆ ಖರ್ಚು ಎಲ್ಲ ಹಿಡಿದ್ರೆ ಸರ? ಅದು 3100 ಚಿಲ್ಲರ್ ಏನೋ ಘೋಷಣೆ ಐತಿ ಹೋದ ವರ್ಷ. ಈ ಸಲ ಏನೋ ಹೆಚ್ಚುವರಿ ಮಾಡಬೇಕು ಅಂತ ಹೇಳಿ ಏನೋ ಗದ್ದಲ ಐತಿ. ಇವಾಗ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿಸ್ತಾ ಇದಾರಲ್ಲ, ಇದನ್ನ ಕಬ್ಬನ್ನು ಕಟಾವು ಮಾಡಿಸ್ತಿರಲ್ಲ, ಹಾರ್ವೆಸ್ಟ್ ಮಾಡಿಸಿದ್ರೆ ನಿಮ್ಗೆ ಲಾಭ ಆಗುತ್ತರ ಅಥವಾ ಮಿಷಿನಲ್ಲಿ ಹಾರ್ವೆಸ್ಟ್ ಮಾಡಿಸ್ತಾ ಇದಾರಲ್ಲ ಹೀಗೆ ಮಾಡಿದರೆ ಲಾಭ ಆಗತ್ತೆ ರೀ?
ಈಗ ಹಾರ್ವೆಸ್ಟು ಲೇಬರ್ ಕಡೆಯಿಂದ ಮಾಡೋದ್ರಿಂದನೂ ಲಾಭ ಐತಿ. ಹ್ಞೂ ರೀ. ಮತ್ತು ಅವರು ನೆಲಬುಡ ಏನು ಕಟಾವು ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಒಬ್ಬೊಬ್ರು ಹೈಟ್ ಮಾಡ್ತಾರೋ, ಒಬ್ಬೊಬ್ರು ನೆಲದ ಸೌನ್ಯಾಗ ನೀಟಾಗಿ ಕೆಲಸ ಮಾಡೋದಿದ್ರೆ ಅದು ಲಾಭ. ಇದು ಮಿಷನ್ನು ನೇರವಾಗಿ ಭೂಮಿಯಾಗಿಂದ ಏನು ಬುಡ ಕಟಾವು ಮಾಡ್ತದಲ್ಲ, ಮುಂದೆ ನಮ್ಮ ಕೆಲಸ ಕಡಿಮೆ ಆಗುತ್ತೆ. ಡ್ರೆಸ್ಸಿಂಗ್ ಮಾಡೋದು ಮತ್ತು ಮಲ್ಚಿಂಗ್ ಮಾಡೋದು ಏನಂತ ಇರ್ತೈತಲ್ವ, ಅದು ಇಲ್ದಂಗಿದ್ದಕ್ಕೆ ಮಿಷನ್ ಕಟಾವು ಪಾಡ. ಮಿಷನ್ನಾಗೂ ಸ್ವಲ್ಪ ವೇಸ್ಟೇಜ್ ಬರುತ್ತಾ, ಅದ್ರಾಗೂ ಬರುತ್ತಾ. ನೋಡಿದೆ ಅಂದ್ರೆ ಒಂದು ಹೋಗೋದು ನೋಡಿ ಇದು ಹೊಲ ಒಗಾತಿ ಆಗುತ್ತಾ ಅಂತ ಒಂದು ಮಿಷನ್ನಿಂದ ಅಭಿಪ್ರಾಯ ರೈತರದು. ಅದು ದಿನವೇ ಹೆಚ್ಚು ತಗೊಳೋದ್ರಿಂದ ಈ ದೊಡ್ಡ ರೈತರಿಗೆ ಬಡದಾಡದ ಆಗ್ಲಿದ್ದಕ್ಕೆ ಮಿಷನ್ ಹೊಡ್ಸಾಕ ಅನುಕೂಲ ಆಗಿದ್ದಾರೆ. ಇದು 1 ಟನ್ ಕಬ್ಬನ್ ಕಟಾವು ಮಾಡಕ್ಕೆ ಎಷ್ಟು ತೊಗೊಂತಾರೆ ಅಮೌಂಟ್? ಕಟಾವು ಮಾಡೋರಿಗೆ 350 ರೀ. ಹ್ಞೂ ರೀ. ಸಾರಿಗೆ ವೆಚ್ಚ 250 ರೂಪಾಯಿ ಅಂತಾನೆ ಮುರ್ಕೊಂತಾರೆ. ಫ್ಯಾಕ್ಟ್ರಿಯಾರ ಕೊಡ್ತಾರೆ, ಅದು ಫ್ಯಾಕ್ಟ್ರಿಯಾರ ಕೊಡ್ತಾರೆ. ನಮ್ಮ ಅಮೌಂಟ್ನ್ಯಾಗ ಮುರ್ಕೊಂತಾರೆ. ಮತ್ತು 3ನೇ ಕಟಾವು 4ನೇ ಕಟಾವು ಮಾಡೋದೇ ಇಲ್ಲ ಲೇಬರ್. ಯಾಕೆ ಹಂಗೆ ಯಾಕೆ ಮಾಡ್ತಾರೆ ಸರ್? ಈಡ್ ಬರೋದಲ್ಲ ಅಂತ ಹೇಳಿ, ನಮಗೆ ಕೆಲಸ ಭಾಳ ಆಕೈತಿ ಅಂತ ಹೇಳಿ ಅವರು ಕಟಾವು ಮಾಡಂಗೇ ಇಲ್ಲ. 1ನೇ ಕಟಾವು 2ನೇ ಕಟಾವು ಭಾಳ ಹುರುಪಿಂದ ಮಾಡ್ತಾರೆ. ಮತ್ತು 3ನೇ ಕಟಾವು 4ನೇ ಕಟಾವು ಮಿಷನ್ನ ಅವಲಂಬಿತ ಆದಂಥ ಪರಿಸ್ಥಿತಿ ಬಂದತ್ರಿ, ಈಗ ಬಂದಿದೆ. ನಮ್ಮ ಹೊಸದಾಗಿ ನಮ್ಮ ಕಬ್ಬು ಬೆಳೆಯಂತ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ರೈತ ಮತ್ತೊಬ್ಬನಿಗೆ ಮಾದರಿ ಆಗಬೇಕು ನಮ್ಮ ಉದ್ದೇಶ. ನಾವು ಹೇಳ್ತಕ್ಕಂಥದ್ದು ಮಾದರಿ ಅಂದ್ರೆ ಯಾವ ಟೈಪ್ ಆಗ್ಬೇಕಂತ ಸರ್ ನೀವು? ಅದಕ್ಕೆ ಏನು ಬೇಕು ವ್ಯವಸ್ಥೆ, ನಾವು 80 ಟನ್ ಬೆಳಿತಕ್ಕಂಥ ವ್ಯವಸ್ಥೆ ಏನೈತಿ, ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡ್ತಕ್ಕಂಥ ಒಂದು ಆಸಕ್ತಿ ರೈತರಿಗೆ, ಹೊಸದಾಗಿ ಮಾಡ್ತಕ್ಕಂಥ ರೈತನಿಗೆ ಬರಲೇಬೇಕು. ಅಂದಲ್ಲಿ ನಾವು ಇಳುವರಿ ಕಾಣ್ಬೋದು, ಅದರಿಂದ ಯಶಸ್ವಿ ರೈತರಾಗ್ಬೋದು. ಈಗ ಸರ್ ಇದು ಒಬ್ಬೊಬ್ಬರು ಈಗ ಹೇಳ್ತಾರಲ್ಲ, ಬೆಳಗಾವಿ ಸೈಡ್ ಎಲ್ಲ ಬೆಳಿತಾರ, ಒಬ್ಬೊಬ್ಬರು 8 ಫೂಟು 10 ಫೂಟ್ ಮಟ್ಟ ಬಿಟ್ಟೆಲ್ಲ ಬೆಳಿತಾರ. ಆ ಟೈಪ್ ಹಚ್ಚಿದ್ರೆ ನಮ್ಮ ಕಡೆ ಲಾಭ ಆಗಲ್ಲ, ಹಾವೇರಿಗೆ ಆಗುತ್ತಾ. ನಿರ್ವಹಣೆ ಮಾಡ್ತಕ್ಕಂಥ ರೈತನಲ್ಲಿ ತಾಳ್ಮೆ ಬೇಕು ಮತ್ತು ಅವ್ನು ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಬೇಕು. ಅಂದ್ರೆ ಇದಕ್ಕಿಂತ ಕೆಲಸ ಅದ್ರಲ್ಲಿ ಕಮ್ಮಿ ಅಂತಾರಲ್ಲ ಸರ್? ಕಡಿಮೆ ಆಗುತ್ತಾ, ಆದ್ರೆ ಕೈ ಕೆಲಸ ಇದೆ. ಇದು ನಾಟಿ ಮಾಡಿ ನೀರ್ ಹಾಸೋದು, ಗೊಬ್ಬರ ಹಾಕೋದು, ಇಷ್ಟೊಂದು ಮಾಡಿ ಅವ ನೀರ್ ಹಾಸಿಗೆ ಅಂತ ಆರಾಮ್ ಅಡ್ಡಾಡ್ತಾನ ರೈತ. ಅದ್ರಾಗ ಕೈ ಕೆಲಸ ಕಟ್ಟುವುದು, ಗರಿ ಸುಲಿಯೋದು, ಅದಕ್ಕೆ ಒಂದು ಹಂತ ಗರಿ ಸುಲಿದಿಂದ ಉಪ್ಪು ಹಾಕೋದು ಭೂಮಿಗೆ, ಇದೆಲ್ಲ ಮಾಡಿದ್ರೆ ಮರಿ ಪ್ರಮಾಣ ಹೆಚ್ಚು ಬರುತ್ತೆ. ಈಗ ಹಾಗೆ ಬಿಡೋದ್ರಿಂದ ಅದೇನು ಮೊದಲು ಬಂದಂತ ಮರಿ ಏನಿರುತ್ತ ಅದು ಅಷ್ಟೇ ಮರಿ ಇರುತ್ತೆ. ಈಗ ಹೆಚ್ಚುವರಿ ಮರಿ ತಗೋಬೇಕು, ನಾವು ಇಳುವರಿ ತಗೋಬೇಕು ಅನ್ನೋದಾದ್ರ ಕಬ್ಬು ನಾಟಿ ಮಾಡಿಂದ 3 ತಿಂಗಳಿಗೆ ಗರಿ ಸುಲಿದು ಆ ಗರಿಯನ್ನು ಅಲ್ಲೇ ಬಿಟ್ಟು ಉಪ್ಪು ಹಾಕಿದ್ರೆ ಇರ್ತಕ್ಕಂಥ ಮರಿ ಡಬಲ್ ಮರಿ ಮತ್ತೆ ಬರುತ್ತೆ. ಕಟಾವು ಮಾಡೋದ್ರಾಗನ ಡಬಲ್ ಮರಿ ಅದು ಇಳುವರಿ ಜಾಸ್ತಿ ಆಗುತ್ತೆ. ಅಂದ್ರೆ ಇವಾಗ 10 ಫೂಟ್ ಎಲ್ಲ ಹಚ್ತಾರ, ಅವ್ರು ಅದೇ ಟೈಪ್ ಮಾಡ್ತಾರೆ ಸರ್. ಅದು ಮರಿ ಪ್ರಮಾಣ ಹೆಚ್ಚು ಬರೋದ್ರಿಂದನ ಅವ್ರಿಗೆ 80 ಟನ್ ಬರ್ತಕ್ಕಂಥ ವ್ಯವಸ್ಥೆ ಇದೆ. 10 ಫೂಟ್ ಮಾಡಂತರಿಗೆ ಅದು ಜಗ ವಿಸ್ತೀರ್ಣ ಹೆಚ್ಚು ಸಿಗೋದ್ರಿಂದ ಮರಿ ಹೊಡಿತಕ್ಕಂಥ ಪ್ರಮಾಣ ಹೆಚ್ಚಾಗಿ ಇಳುವರಿ ಬರೋ ಸಾಧ್ಯತೆ 100% ಇದೆ ಸರ್. ಓಕೆ ಸರ್, ನಮಗೆ ಕಬ್ಬಿನ ಬಗ್ಗೆ ಇಷ್ಟೊತ್ತನ ಅದನ್ನು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸರ್. ನಿಮ್ಗೆ ತುಂಬ ಹೃದಯ ಧನ್ಯವಾದ ಹೇಳ್ತಾರೆ ಸರ್. ನಮಸ್ಕಾರ. ನಮ್ಮ ರೈತರು ಯಾರಾದರೂ ವಿಡಿಯೋ ನೋಡ್ತಾ ಇರೋ ರೈತರು ಯಾರಾದರೆ ಕಬ್ಬನ್ನು ಬೆಳೀತಾ ಇದ್ದರೆ ಕಬ್ಬನ್ನು ಬೆಳಿಬೋದ್ರಿ. ಕಬ್ಬು ಬೆಳೆದ್ರಿಂದ ನಮ್ಮ ರೈತರಿಗೆ ಏನು ಲಾಸ್ ಇಲ್ಲ. ಅದು ಕರೆಕ್ಟಾಗಿ ನಿರ್ವಹಣೆ ಮಾಡೋಕೆ, ಯಾವ ಟೈಮ್ ಗೊಬ್ಬರ ಹಾಕಬೇಕು, ಯಾವ ಟೈಮ್ ಔಷಧಿ ನೋಡಬೇಕು, ಅಷ್ಟು ಮಾಡ್ಕೊಂತ ಹೋದರೆ ನೀವು ಇದನ್ನು 3 ವರ್ಷ 4 ವರ್ಷ ಆಮೇಲೆ ಇನ್ನೂ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ 10 ವರ್ಷ ಮಟ್ಟನ ಬೆಳಿಬೋದು ಅಂತ ನಮ್ಮ ರೈತರು ಹೇಳ್ತಾ ಇದ್ದಾರೆ ರೀ. ನೀವು ಯಾರಾದರೂ ಬೆಳೆಯೋರಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ನಿಮ್ಮ ಕಡೆ ಯಾರು ಕಬ್ಬನ್ನು ಬೆಳೀತಾ ಇರ್ತಾರಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೊಗೊಂಡು ನೀವು ಕಬ್ಬನ್ನು ಬೆಳಿಬೋದು ಅಂತ ನಮ್ಮ ಕುರುಬೊಂಡದ ರೈತ ಹೇಳ್ತಾ ಇದ್ದಾರೆ ರೀ. ಅವ್ರಿಗೂ ಇನ್ನೊಮ್ಮೆ ಧನ್ಯವಾದಗಳು ಹೇಳುತ್ತಾ ನಮಸ್ಕಾರ. ವಿಡಿಯೋನ ನೋಡ್ತಾ ಇರೋರು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಏನಾದರೂ ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ.